ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಾಲಿಕಾ ನಿತ್ಯ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮೆಲ್ರಿಗೂ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಅಂಥ ನ್ಯೂಸ್ ತೊಗೊಬಂದಿದ್ದೀನಿ. ಅಂಥ ಇಂಟ್ರೆಸ್ಟಿಂಗ್ ಆಗಿರೋ ನ್ಯೂಸ್ ಏನಪ್ಪ ಅಂದರೆ, ಭೂಮಿಗೆ ಬಂದ ಭಗವಂತ ಭೂಮಿಗೆ ಬಂದಿದ್ದಾರ. ಹೌದು, ಎಲ್ಲರಿಗೂ ಕನ್ಫ್ಯೂಷನ್ ಆಗ್ತಾ ಇದೆ ಅಲ್ವಾ? ನನ್ನ ಚಾನಲ್ನ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಬನ್ನಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸೆಂಜಿ ಅಂತ ತಮಿಳ್ನಾಡಿನ ತಿರುವಣ್ಣಾಮಲೆಯಲ್ಲಿ ಇರೋವಂಥ ಸಂತೋಷ್ ಕುಮಾರ್ ನಾನೇ ದೇವರು ಅಂತ ಹೇಳಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾರೆ ನೋಡಿ. ಅವರ ವೈಫ್ ಶ್ರೀದೇವಿ ಭೂದೇವಿ, ನಾನು ವಿಷ್ಣು ಪರಮಾತ್ಮ ಅಂತ ಹೇಳಿ ಅಲ್ಲಿ ತಮಿಳ್ನಾಡಲ್ಲಿ ಇವರು ಫೇಮಸ್ ಆಗಿ ಹೋಗಿದ್ದಾರೆ. ಆದರೆ ಪೊಲೀಸವ್ರು ಬಂದ್ಬಿಟ್ಟು, ನೀನು ಮಾಡ್ತಾ ಇರೋ ತಪ್ಪು, ಜನ ಸೇರಿಸ್ತಾ ಇದೆಯಾ, ನೀನು ಹಿಂಗೆ ಮಾಡ್ತಾ ಇದ್ದರೆ ಮುಂದೆ ಕಂಟಿನ್ಯೂ ಆದರೆ ನಿನಗೆ ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ಮೇಲೆ ಅಲ್ಲಿ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಂಧ್ರ ಪ್ರದೇಶಕ್ಕೆ ಹೋಗಿ ನಾನು ದೇವರು ಅಂತ ಹೇಳಿ ಅಲ್ಲಿರೋ ಜನನ ನಂಬಿಸಿದ್ದಾರೆ. ಅಲ್ಲಿ ಇರೋ ಪೊಲೀಸೆಲ್ಲ ನೋಡ್ಬಿಟ್ಟು ಏನಕ್ಕೆ ಇಷ್ಟೊಂದು ಜನ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲೋಗಿ ನೋಡಿದಾಗ ಜನನೇ ಒಳಗಡೆ ಬಿಡ್ತಾ ಇಲ್ವಂತೆ. ರೀ, ಯಾಕೆ ಹಂಗೆ ಮುಂದೆ ಹೋಗ್ತಾ ಇದ್ದೀರಾ, ಹಿಂದೆ ಬನ್ನಿ, ಎಲ್ಲರೂ ಲೈನಲ್ಲಿ ಬರ್ತಾ ಇರೋದು ಕಾಣಿಸ್ತಾ ಇಲ್ವಾ ನಿಮಗೆ, ನೀವು ಹಿಂದೆ ಬಂದು ನಮ್ಮ ಜೊತೆ ಲೈನಲ್ಲಿ ಬನ್ನಿ ಅಂತ ಪೊಲೀಸ್ಗೆ ಗದರಿಸಿದ್ದಾರೆ. ಪೊಲೀಸವರು, ನಾನು ಪೊಲೀಸು, ನನಗೆ ನೀವು ಎದುರಿಸ್ತೀರಾ ಅಂತ ಹೇಳಿ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಸಂತೋಷ್ ಸಾಹೇಬರು ತನ್ನ ಇಬ್ಬರು ವೈಫ್ಸ್ ಜೊತೆ ಹಾವಿನ ಬೆಡ್ ಮೇಲೆ, ನಿಜವಾದ ಹಾವಂತೂ ಅಲ್ಲ, ಹಾವಿನ ಬೆಡ್ ಮೇಲೆ, ವಾವ್ ಏನು ಫೋಸ್ ಕೊಡ್ತಾ ಇದ್ದಾರೆ ನೋಡಿ. ಹಾವಿನ ಬೆಡ್ ಮೇಲೆ ಮಲ್ಕೊಂಡು ನಾನು ವಿಷ್ಣು ಪರಮಾತ್ಮ ಅಂತ ಹೇಳಿ ನಂಬಿಸ್ತಾ ಇದ್ರು. ಅದನ್ನು ನೋಡಿದ ಪೊಲೀಸವರು, ಯಾರಿಗೆ ಕೇಳಿ ಇಲ್ಲೆಲ್ಲ ನೀನು ಗುಂಪು ಸೇರಿಸಿದೀಯಾ ಅಂತ ಹೇಳಿ 3 ಜನನೂ ಹೊಡೆದು ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ದಾರೆ. ಬಟ್ ಜನ ಎಲ್ಲ, ದೇವರವರು ಏನಕ್ಕೆ ನೀವು ಅರೆಸ್ಟ್ ಮಾಡ್ತೀರಾ ಕಾರಣ ಇಲ್ಲದೆ ಅಂತೇಳಿ ಪೊಲೀಸವ್ರ ಹತ್ರನೇ ಜಗಳ ಆಡಕ್ಕೆ ಹೋಗಿದ್ದಾರೆ. ಅದಾಯಿತು. ನೆಕ್ಸ್ಟ್ ಇನ್ನೊಬ್ಬರು ಅಮೇರಿಕದ ಕೊರೇಶ್ ಅನ್ನೋರು, ಇವರು ಕೊರೇಶ್ ಡೇವಿಡಿಯನ್ಸ್ ಅಂತ ಇವ್ರ ಹೆಸರು. ಇವರು ನಾನು ಜೀಸಸ್ನ ಮರುಜನ್ಮ ಅಂತ ಹೇಳಿದ್ದಾರೆ. ಜೀಸಸ್ನ ಮರುಜನ್ಮ ಅಂತ ಹೇಳಿದ ತಕ್ಷಣ ನಿಜವಾಗ್ಲೂ ಜೀಸಸ್ ಹುಟ್ಕೊಬಿಟ್ರ ಅಂತ ಅಂದ್ಕೋಬೇಡಿ. ಈ ವ್ಯಕ್ತಿ, ನಾನು ಜೀಸಸ್ ಮರುಜನ್ಮ, ನಾನು ಒಂದು ರಾಜ ಪರಂಪರೆಗೆ ಸೇರಿದವನು, ನೀವೆಲ್ಲ ನನ್ನನ್ನು ನಂಬಬೇಕು, ನಾನೇ ದೇವರು ಅಂತ ಹೇಳಿ. ಇರೋ ಕ್ರಿಶ್ಚಿಯನ್ಸಲ್ಲಿ ಯಾರಿಗೂ ಬೈಬಲ್ ಚೆನ್ನಾಗಿ ಓದೋಕ್ಕೆ ಬರಲ್ಲ, ನನಗೆ ಚೆನ್ನಾಗಿ ಓದೋಕ್ಕೆ ಬರೋದು, ಇಲ್ಲಿ ಪ್ರಪಂಚ ಇದಾಗೋಗುತ್ತೆ, ಮುಳುಗೋಗುತ್ತೆ, ನಿಮ್ಮನ್ನು ನಾನು ಹಡಗಲ್ಲಿ ಕರ್ಕೊಂಡೋಗಿ ನಿಮ್ಮನ್ನು ಸೇವ್ ಮಾಡ್ತೀನಿ ಅಂತ ಹೇಳಿ ನಂಬಿಸಿದ್ದಾರೆ. ಅದಾದಮೇಲೆ ಎಷ್ಟೋ ಜನ ಇವ್ರ ಮಾತನ್ನು ನಂಬಿ ಅವರ ಗುಂಪಿಗೂ ಸೇರಿಕೊಂಡಿದ್ದಾರೆ. ಅವರಿಗೆ ಕ್ರಮೇಣ 75 ಎಕರೆಯಲ್ಲಿ ಒಂದು ದೊಡ್ಡ ಚರ್ಚೆ ಕಟ್ಕೊಟ್ಟಿದ್ದಾರೆ ಅಂದರೆ ನೋಡ್ಕೊಳ್ಳಿ, ಇನ್ನೆಷ್ಟರ ಮಟ್ಟಿಗೆ ಅವರು ನಂಬಿರೋಣ. ಅದಾದಮೇಲೆ ಇದೆಲ್ಲ ಪೊಲೀಸವರಿಗೆ ಗೊತ್ತಾಗಿ ಪೊಲೀಸರು ಹೋಗಿ ವಿಚಾರಿಸಿದಾಗ ಅವ್ರ ಹತ್ರ ಗನ್ಸ್ ಎಲ್ಲ ಇತ್ತು ಅಂತ ಹೇಳಿ ಅದ್ರ ಬಗ್ಗೆ ತಿಳ್ಕೊಂಡು ಪೊಲೀಸರು ಹೋಗಿ ವಿಚಾರಿಸಿದಾಗ 3 ಜನ ಪೊಲೀಸ್ನ ಕೊಲೆನೇ ಮಾಡಿದ್ದಾರೆ ವಾದದಲ್ಲಿ. ಅದಾದಮೇಲೆ FBI ಎಂಟ್ರಿ ಆಗ್ತಾರೆ. FBIಗೂ ಇವ್ರು ಒಳಗಡೆ ಹೋಗೋಕ್ಕೆ ಬಿಟ್ಟಿಲ್ಲ. ಅವರು ಕೂಡ ನಾನು ಹೊರಗಡೆ ಬರಲ್ಲ ಅಂತ ಹೇಳಿ ಕೊರೇಶ್ ಅವರು ಹೊರಗಡೆ ಬಂದಿಲ್ಲ. ತುಂಬ ದಿನ ಆದಮೇಲೆ ಅದೂ 51 ದಿನ FBI ಆ ಚರ್ಚ್ ಹೊರಗಡೆನೇ ಇದ್ರಂತೆ. ಆದರೂ ಇವರು ನನಗೆ ಡ್ರಿಂಕ್ಸ್ ಬೇಕು, ಸಿಗರೇಟ್ಸ್ ಬೇಕು ಅಂತ ಕೇಳಿ ಈಸ್ಕೊಳ್ಳೋರಂತೆ. ಬಟ್ ಇವರು ಹೊರಗಡೆ ಬರ್ತಾ ಇರಲಿಲ್ಲವಂತೆ. 75 ಎಕರೆಯಲ್ಲಿ ಚರ್ಚ್ ಮಾಡಿಕೊಂಡು ಅಲ್ಲಿನವಂಥ ಜನನ ನಂಬಿಸಿ ಬಾಳ್ತಾ ಇದ್ದವರು ಈ ಕೊರೇಶ್ ಅನ್ನೋರು. ಅದರಲ್ಲೂ ಅವರು ಯಾರನ್ನು ನೋಡ್ತಾರೆ, ಯಾರನ್ನು ಕೇಳ್ತಾರೆ, ಅವರು ಇವರನ್ನು ಮದುವೆ ಆಗಬೇಕಿತ್ತಂತೆ.
ತನ್ನನ್ನು ತಾನು ಅರ್ಪಿಸ್ಕೋಬೇಕಿದಂತೆ ಅವರಿಗೆ. ಮತ್ತು ಅವರೆಷ್ಟು ಡ್ರಿಂಕ್ಸ್ ಕುಡಿತಾರೆ ಅಷ್ಟು ಡ್ರಿಂಕ್ಸ್ ಅವ್ರಿಗೆ ಕೊಡಬೇಕಂತೆ. ಸಿಗರೇಟ್ಸು ಅವರೆಷ್ಟು ಕೇಳ್ತಾರೆ ಅಷ್ಟು ಕೊಡಬೇಕಂತೆ. ದೇವರು ಏನು ಕೇಳಿದ್ರು ಇವ್ರು ದೇವರು, ಇವ್ರಿಗೆ ನಾವು ಇದೆಲ್ಲ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ರಂತೆ. FBI ಅವರಿಗೆ ಎಂಟ್ರಿ ಆಗೋಕ್ಕೆ ಬಿಟ್ಟಿಲ್ಲ ಅಂತೆ, ಅಷ್ಟು ಅವರನ್ನು ಇದು ಮಾಡಿದ್ದಾರೆ. ಅದಾದಮೇಲೆ ಅವರಿಗೆ ಕ್ರಮೇಣ ಊಟ ಕೊಡೋದು ಕಮ್ಮಿ ಮಾಡಿದ್ದಾರೆ, ಸಿಗರೇಟು ಡ್ರಿಂಕ್ಸು ಅದನ್ನು ಕಮ್ಮಿ ಮಾಡಿದ್ದಾರೆ. 51 ದಿನ ಆದಮೇಲೆ ಅಲ್ಲಿ ಬೆಂಕಿ ಹತ್ತಿ ಚರ್ಚೆ ಸುಟ್ಟೋಗಿ 80 ಜನ ತೀರ್ಕೊಂಡಿದ್ದಾರಂತೆ. ಆ ಚರ್ಚ್ ಒಳಗಡೆ ಇದ್ದವರು 80 ಜನ ಜೀವ ಹೋಗಿದೆ. ಆದರೂ ಆ ಡೇವಿಡಿಯನ್ಸ್ ಗುಂಪವರು ಇಲ್ಲ, ಕೊರೇಶ್ ಅವರು ತೀರ್ಕೊಂಡಿಲ್ಲ. ಆ್ಯಕ್ಚುಲಿ ಕೊರೇಶ್ ಅವರು ಅದರಲ್ಲೇ ಇದ್ದು ಅವರು ತೀರಿ ಹೋಗಿದ್ದಾರೆ. ಬಟ್ ಆ ಗುಂಪಿನವ್ರು ಹೇಳ್ತಾರಂತೆ, ಅವ್ರ ಬಾಡಿ ಸಿಗ್ತಾ, ಅವ್ರ ಮೂಳೆಗಳೇನಾದರೂ ಸಿಗ್ತಾ, ಇಲ್ಲ ಅವ್ರು ಬದುಕಿದ್ದಾರೆ, ಇಲ್ಲೇ ನಮ್ಮ ಜೊತೆನೇ ಇದ್ದಾರೆ ಅಂತ ಹೇಳಿ ಅವ್ರನ್ನಿನ್ನೂ ನಂಬ್ತಾ ಇದ್ದಾರಂತೆ. ಇನ್ಫ್ಯಾಕ್ಟ್ 2024 ಆಯಿತು, ಇವಾಗಲೂ ಅವರು ನಂಬ್ತಾನೆ ಇದ್ದಾರೆ ಅಂದರೆ ಏನು ಹೇಳಬೇಕು. ನೆಕ್ಸ್ಟ್ ರಾಯಲ್ ಕ್ಲೌಡ್ ಇವ್ರ ಬಗ್ಗೆ ಹೇಳಬೇಕಂದ್ರೆ, ಇವರು ಒಬ್ಬ ಆ್ಯಕ್ಟರು ಕೂಡ, ಕಾರ್ ರೇಸರ್ ಕೂಡ. ಇವರು ಒಂದು ಸತಿ ಟ್ರೆಕ್ಕಿಂಗ್ ಹೋದಾಗ ಒಬ್ಬರೇ ಟ್ರೆಕ್ಕಿಂಗ್ ಕಾಡಿಗೆ ಹೋಗಿದ್ದಾರೆ. ಹೋಗಿ ಬಂದಾಗ ನಾನೇ ದೇವರು, ನಾನು ಹೇಳ್ದಂಗೆ ನೀವೆಲ್ಲ ಕೇಳಬೇಕು ಅಂತ ಹೇಳಿದ್ದಾರೆ. ಸಡನ್ಲಿ ಜೊತೆಯಲ್ಲಿರೋರು ಆ ಥರ ಹೇಳಿದಾಗ, ಏನು ಸರ್ ಏನಾಗಿದೆ, ಚೆನ್ನಾಗೇ ಇದ್ರಲ್ಲ, ಏನಕ್ಕೆ ಇವಾಗ ಸಡನ್ನಾಗಿ ಈಗ ಇರ್ತಿದ್ದೀರಾ ಅಂತ ಹೇಳಿದಾಗ, ಇಲ್ಲ ನನಗೆ ಏಲಿಯನ್ಸ್ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು, ನಾನು ಅಲ್ಲಿ ಇರಬೇಕಾದ್ರೆ ಏಲಿಯನ್ಸ್ ಬಂದು ನನಗೆ ಹೇಳಿದ್ರು, ನೀನು ನಮ್ಮಿಂದ ಸೆಲೆಕ್ಟ್ ಆದವನು, ನೀನು ನಾನು ಹೇಳ್ದಂಗೆ ಕೇಳಬೇಕು, ನೀನು ದೇವರು, ನೀನು ಹೋಗಿ ಗುಂಪು ಸೇರಿಸು. ನಾವು 25,000 ವರ್ಷಗಳ ಮುಂದೆ ಟೆಕ್ನಾಲಜಿಯಿಂದ ಇವಾಗ ಇಲ್ಲಿಗೆ ಬಂದಿರೋದು, ನಿನ್ನನ್ನು ನೋಡೋಕ್ಕೆ ಪರ್ಟಿಕ್ಯುಲರ್ ಆಗಿ ಅಂತ ಬಂದಿದ್ದೀವಿ ಅಂತ ಹೇಳಿ, ಮತ್ತು ಇಲ್ಲಿನವ್ರನ್ನೆಲ್ಲ ನಾವು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀವಿ, ನೀನು ಪ್ರಪಂಚದಲ್ಲಿರೋರನ್ನೆಲ್ಲರನ್ನೂ ಜನ ಸೇರಿಸು ಅಂತ ಹೇಳಿ ಹೋದರು. ಏಲಿಯನ್ಸ್ ಎಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಅಷ್ಟೇ ಅಲ್ಲ, ಇದಕ್ಕೆ ಮುಂಚೆ ಮನುಷ್ಯ ಅನ್ನೋರೆಲ್ಲ ಇದ್ದಿದ್ದು ಪ್ರಾಣಿಗಳಷ್ಟೇ, ನಿಮ್ಮನ್ನು ಸೃಷ್ಟಿ ಮಾಡಿದ್ದೇ ನಾವು, ಇವಾಗ ಸ್ವರ್ಗದಲ್ಲಿ ನಿಮ್ಮನ್ನು ಸೃಷ್ಟಿ ಮಾಡಬೇಕು, ಯಾರ್ಯಾರು ನೀನು ಸೇರಿಸ್ಕೋತೀಯೋ ಅವ್ರನ್ನೆಲ್ಲ ಸೇರಿಸ್ಕೋ ಅಂತ ಹೇಳಿ ಹೋದ್ರು ಅಂತ ರಾಯಲ್ ಕ್ಲೌಡ್ ಓರಿನಾಲ್ಡ್ ಅವರು ಹೇಳ್ತಾರೆ. ಇವರು ಸಹ ಪರ್ಟಿಕ್ಯುಲರ್ ಆಗಿ ಜೀಸಸ್ ಅಂತ ಏನೂ ಹೇಳಿಲ್ಲ, ಬಟ್ ನಾನೇ ದೇವರು ಅಂತ ಹೇಳ್ತಾರೆ. ಮತ್ತು ಆ ರಾಯಲ್ ಗುಂಪಲ್ಲಿ ಇರೋ ಇವರು ಯಾರೂ ಡ್ರೆಸ್ ಹಾಕ್ಕೊಳ್ಳಲ್ವಂತೆ, ನ್ಯೂಡಾಗೇ ಇರಬೇಕು ಅಂತ ಇವ್ರ ರೂಲ್ಸು. ಅದಾದಮೇಲೆ ಈ ಮನುಷ್ಯ 7-8 ಜನನ ಮದುವೆ ಆಗಿ, ಹುಡುಗಿಯರನ್ನ ಮದುವೆ ಆಗಿ ಇದ್ರಂತೆ. ಇನ್ಫ್ಯಾಕ್ಟ್ ಇನ್ನೂ ಇದ್ದಾರೆ ಅವರು. ಈ ಭೂಮಿಗೆ ಬಂದ ಭಗವಂತ ಟಾಪಿಕಲ್ಲಿ 3 ಜನದ ಬಗ್ಗೆ ನಾನು ಇವತ್ತು ಹೇಳಿದ್ದೀನಿ. 3 ಜನನೂ ನಿಜಾನ ಸುಳ್ಳ ಅನ್ನೋದು ನಿಮಗೆ ಬಿಟ್ಟಿದ್ದು. ಅವ್ರ ಬಗ್ಗೆ ನಿಮಗೇನು ಅನಿಸುತ್ತೆ, ಅವ್ರು ಹೇಳಿರೋದೆಲ್ಲ ನಿಜನ ಒಪ್ಕೋಬೋದಾ ಅಂತ ನೀವು ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.